ನಮ್ಮ ಶಿವಶಂಕರ್ ಅವರು ಮಾತನಾಡಿದ್ದಾರೆ. ಇಲ್ಲಿ ಬಂದಂಥ ನ್ಯಾಯವಾದಿಗಳು ಸಹ ನಮ್ಮೆಲ್ಲ ಹಿರಿಯರು ಕಾನೂನಾತ್ಮಕವಾದಂತಹ ಅನೇಕ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಶಿಶಿಪಾಲ್ರು ಹೇಳಿದಂತೆ ನಮ್ಮ ಗುರುಗಳು ಯಾವುದನ್ನು ಸ್ವಾರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಾರ್ದೇ ತಮ್ಮನ್ನು ತಾವೇ ಇಡೀ ಸಮಾಜಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ ನಾನು ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ, ಯಾಕಂದರೆ ಇವತ್ತು ನಮ್ಮ ಸಮುದಾಯದಲ್ಲೆಲ್ಲ ಎಲ್ಲ ಸಮುದಾಯದಲ್ಲಿ ನಾವು ನೋಡ್ತೀವಿ, ಯಾರೇ ಒಂದು 5 ಕೋಟಿ 10 ಕೋಟಿ ಮಟ್ಟಕ್ಕೆ ಕೊಡ್ತೀನಂದ್ರೆ ಮಾತಿನ ಸ್ಟೈಲೇ ಬೇರೆ ಆಗ್ತದೆ. ನೋಡಿದ್ರಲ್ಲ ರಾಜಕಾರಣಿಗಳನ್ನ ಯಾಕೆ ಇವತ್ತು ತಳಕುಂಡ್ರಿಸೋ ಪರಿಸ್ಥಿತಿ ಬಂದೈತಿ. ಒಳ್ಳೆಯ ಕೆಲಸ, ನಾವು ನ್ಯಾಯವಾದಿಗಳಿಗೆ ಮೊದಲು ಹೃದಯಪೂರ್ವಕವಾದಂಥ ಕೃತಜ್ಞತೆ ಏನು ಸಲ್ಲಿಸೋದಂದ್ರೆ ನಮ್ಮನ್ನೆಲ್ಲ ತಳಕುಂಡ್ರಿಸಿರಲ್ಲ, ಅದು ಬರೋಬರಿ. ಮುಂದಿನ ಸಲ ನಾವು ಮಾತಾಡೋದು ಇಲ್ಲಿರಬಾರ್ದು, ಅಲ್ಲೇ ಇರಬೇಕು. ಯಾಕಂದರೆ ಎಷ್ಟು ಸುಳ್ಳು ಹೇಳೋದು, ಎಷ್ಟು ನಾಟಕ ಮಾಡೋದು, ಎಷ್ಟು ಮೋಸ ಮಾಡೋದು. ನೋಡ್ರಿ, ಇಲ್ಲೇ ಹೇಳಿದ್ರು ಸಿದ್ದರಾಮಯ್ಯನವರು, ನಾನು ಬೆಂಗಳೂರಿಗೆ ಹೋಗಿ 2-3 ದಿವಸನಾಗ ಮೀಟಿಂಗ್ ಕರಿತೀನಂತ. ಯಾರೂ ಒತ್ತಾಯ ಮಾಡ್ಲಾಗ್ತಾರಿಲ್ಲ. ಸಿದ್ದರಾಮಯ್ಯ ಭಾಳ ಟಿಕ್ಕದಾರಿ, ಅವ್ರು ಹಂಗದಾರಿ ಹಿಂಗದ, ಇವು ನಮ್ಮವೇ. ನಾನು ಯಾವ ಟಿಕ್ಕ, ನಾನು ಹುಲಿಗಿಲಿ ಅದಾನ ತಿತ್ತಾನ ಓದ್ಕೊಳ್ಳೆ, ಏನೂ ಇಲ್ಲ. ಒಟ್ಟು ತಮ್ಮ ಸ್ವಾರ್ಥ. ನಾನು ಇದ್ದೆ, ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪಂದಿತ್ತು. ಯಡಿಯೂರಪ್ಪಗೆ ನೇರವಾಗಿ ಹೇಳ್ತಿದ್ದೆ, ನೀ ಮಾಡೋದಿಲ್ಲ, ನೀನು ನಾಟಕ ಕಂಪನಿ ಇದೆ ಅಂತ ಹೇಳ್ತಿದ್ದೆ. ಬೊಮ್ಮಾಯಿಯವ್ರ ಪಾಪ ನಮ್ಮ ಹೋರಾಟಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಅದನ್ನೆಲ್ಲ ತಡೆಗಟ್ಟಂತ ಹೇಳಿ ವಿಜೇಂದ್ರ ಫೋನ್ ಮಾಡ್ತಿದ್ದ. ಅರಮನೆ ಪ್ಯಾಲೇಸ್ ಕೊಡಬೇಡ ಅಂತೇಳಿ ಫೋನ್ ಮಾಡ್ದ. ಅದು ಪಾಪ ಏನೇ ಆಗಲಿ ಬೊಮ್ಮಾಯಿ ನಮಗೆಲ್ಲ ಹೇಳ್ತಿದ್ರು, ಗೌಡ್ರ ಇವತ್ತು ಹಿಂಗೆ ಫೋನ್ ಬಂದೈತಿ, ನಾವು ಹೋಗಿ 25 ಲಕ್ಷ ರೂಪಾಯಿ ಸಂಜೆ 5 ಕೊಟ್ಟರೆ ನಿಮ್ಗೆ ಜಾಗ ಕೊಡ್ತೀನಿ ಅಂದ್ರೆ ಇಷ್ಟು ಪ್ರೆಷರ್ ಇದ್ದರು. ನನ್ನ ಮ್ಯಾಗಿಂದ ಪ್ರೆಷರ್ ಇದ್ದರು. ಏನೋ ಮಂತ್ರಿ ಮಾಡ್ತಾರೆ, ನನಗೂ ಬೊಮ್ಮಾಯಿ ಕರೆದು ಒಳಗೆ ಹೊಲೆಕ್ಕೆ ಕರೆದು ಒಮ್ಮೆ ಹೇಳ್ತೀವಿ. ಹೋದಾಗ ಒಮ್ಮೆ ಗೌಡ್ರ ಒಂದು 5 ಮಿನಿಟ್ ಒಳಗೆ ಬರ್ಯಾರ, ಏನು ಮ್ಯಾಗಿನವ್ರು ಒಪ್ಪ್ಯಾರ, ನಿಮ್ದು ಕ್ಲಿಯರ್ ಆಯಿತು, ಎಲ್ಲ ನಾಟಕ ಕಂಪ್ನಿ ಬೇಡತ್ತೆ, ಮೀಸಲಾತಿ ಕೊಡು ಹೋಗ್ಯಾನ, ಹುಡುಗಾಡಿಗೆ ಹಚ್ಚಾರ ಏನಂತ. ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಹಂತಕ್ಕೆ ತೊಗೊಂಡು ಬಂದೀವಿ. ಆದರೆ ನಮ್ಮಲ್ಲಿ ಒಂದು ಕುತಂತ್ರ ಸಂಚು ನಡೀತು ನಮ್ಮ ಪಾರ್ಟಿಯಾಗ. 11 ಗಂಟೆಗೆ ಚುನಾವಣೆ ನೀತಿ ಸಂಹಿತೆ ಇಲೆಕ್ಷನ್ ಡಿಕ್ಲೇರ್ ಆಗ್ತದೆ. ಚೀಫ್ ಕಮಿಷನರು, ಇಲೆಕ್ಷನ್ ಕಮಿಷನರು ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ಲಾಕತ್ತಾರ. 9:00ವರೆಗೆ ನಮ್ಮದು ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ. ರಾತ್ರಿ ಅಮಿತ್ ಶಾ ಅವ್ರಿಗೆ ಫೋನ್ ಮಾಡಿ ಶೋಭಾ ಕರಂದ್ಲಾಜೆ ಅವ್ರು ಬೆನ್ನತ್ತಿ ಬೊಮ್ಮಾಯಿಯವ್ರ ಮ್ಯಾಗ ಪ್ರೆಷರ್ 2 ಕಡೆದು. ಇವಾಗ ಯಡಿಯೂರಪ್ಪ ಮಗ ಮಾಡಬೇಡ ಅನ್ನೋರು, ಮ್ಯಾಗಿನ ಅಮಿತ್ ಶಾ ಅವ್ರು ಮಾಡೋರು. ಫೈನಲ್ ಆಗಿದ್ದು 9:00 ಗಂಟೆಗೆ ನಮಗೆ 2D ಕೊಟ್ಟರು. ನಮ್ಮಿಂದೇನು ಪೂರ್ತಿ ನಮ್ಗೆ ನ್ಯಾಯ ಸಿಕ್ಕೈತೆ ಅಂತ ಹೇಳೋದಿಲ್ಲ, ನಾವು ಹೇಳಕ್ಕೆ ಹೋಗೋದು ಇಲ್ಲ. ನನಗೆ ಭಯನೂ ಇಲ್ಲ. ಏನು ಹೊರಗೆ ಹಾಕ್ತಾರೆ, ಈ ಟಿ ವಿಯವ್ರು ಹೊಡಿತಿರ್ತಾರೆ. ಆ ವಿಜೇಂದ್ರ ಏನಾರು ಸ್ವಲ್ಪ ರೊಕ್ಕ ಕೊಟ್ಕೊಳ್ಳೇನೆ ಶೀಘ್ರದಲ್ಲಿ ಯತ್ನಾಳ ಉಚ್ಚಾಟನೆ ಖಚಿತ, ಯತ್ನಾಳ ಅಧ್ಯಾಯ ಮುಗಿಯುತ್ತೆ. ಅದಕ್ಕೇನು 10 ಲಕ್ಷ ರೂಪಾಯಿ ಕೊಟ್ಟರೆ 1 ತಾಸು ಹೊಡಿತಾರೆ, 5 ಲಕ್ಷ ಕೊಟ್ಟರೆ ಅರ್ಧ ತಾಸು ಹೊಡಿತಾರೆ. ಅದೇನು ನಾ ತಲೆ ಕೆಡ್ಸ್ಕೊಂಡು ಹೊರಗೆ ಹಾಕ್ತಿಲ್ಲ. 2 ದಿವಸ ಆಯ್ತು ರೀ, 6 ವರ್ಷ ಆಯ್ತರಪ್ಪ ಕೇಳಕತ್ತ ಟಿ ವಿ ಒಳಗೆ. ನಾ ಇಷ್ಟೇ ಹೇಳ್ತೀನಿ ಬಂಧುಗಳೇ, ಇವತ್ತು ನಾ ತಯಾರಿದ್ದೀನಿ. ಇಷ್ಟು ದಿವಸ ಯಾಕೆ ನಾವು ನೋಡಿದೆ ಇವ್ರದ್ದು ಎಲ್ಲರದ್ದು ನಾಟಕ ಕಂಪ್ನಿ ಏನೇನು ಮಾಡ್ತಾರತ್ತೆ. ಗುರುಗಳು ಅಲ್ಲಿ ವಿಧಾನಸೌಧದಾಗ ಬಂದು ಕೂತರು, ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿದ್ರು, ಬಂದು ನಮ್ಮ ಸಿ ಪಾಟೀಲ್ರದ್ದು ಎಲ್ಲ ಸಹಿ ಮಾಡಿದ್ರು ಇದಕ್ಕೆ ಕಾಲಿಂಗ್ ಅಟೆನ್ಷನ್ಗೆ. ನಾ ಮಾಡಿದೆ, ಎಲ್ಲರೂ ಮಾಡಿದ್ರು. ಮಾಡಿ ಎಂಥ ನಾಟಕ ಆಡಿದ್ರಂದ್ರೆ ಅಲ್ಲಿ ಸ್ಪೀಕರ್ಗೆ ಹೋಗಿ ಹೇಳ್ಯಾರ ಇದು ತೊಗೋಬೇಡ್ರಿ ಅಂತೇಳಿ. ಅದ್ರಾಗ ಇದ್ರ ಗದ್ದಲ ಮೂಡ ನಡೆದ್ಬಿಟ್ಟಿತ್ತು ವಿಧಾನಸಭಾದಾಗ. ನಾನು ನೋಡಿದೆ ಮೊದಲೇ ವಾರ ನಾ ಗುರುಗಳು ಹೇಳಿದೆ, ಯಾಕೋ ಬರಲಾಗೈತ್ರಿ, ಒಟ್ಟೆ ಕಾಲಿಂಗ್ ಅಟೆನ್ಷನ್ ಏನು ರೀ, 1 ದಿವಸ ಬೇಡ 2ನೇ ದಿವಸ ಕಾಲಿಂಗ್ ಅಟೆನ್ಷನ್ ಬಂದೇ ಬರ್ತದೆ. ನಮ್ಮ ಸ್ಪೀಕರ್ ಬಗ್ಗೆ ನಾ ಟೀಕೆ ಮಾಡೋದಿಲ್ಲ, ಯಾಕಂದ್ರೆ ಒಳ್ಳೆ ಮನುಷ್ಯ, ಏನೇ ಜಾತಿ ಯಾವುದೇ ಇರಲಿ, ಯಾವುದೇ ಪಾರ್ಟಿ ಇರಲಿ. ನೋಡಿರಿ, ಮುಂದಿನ ವಾರನಾಗ ಬರಲಿಲ್ಲ. ನಾನು ಕಾಲಿಂಗ್ ಅಟೆನ್ಷನ್ ಒಬ್ಬನೇ ಹಾಕಿದೆ.
ಯಾರೂ ಇಲ್ಲ. ಇವರು 8 ಮಂದಿ ಸಹಿ ಮಾಡಿದ್ರು ಗುರುತಿಲ್ಲ, ಸಿ ಸಿ ಪಾಲ್ರಿ ಎಲ್ಲದಾರು ಅವರು ಎಲ್ಲ ಸಹಿ ಮಾಡಿದ್ರೆ ಬರ್ಲಾಗ್ತಾ ಇರಲಿಲ್ಲ. ನಾ ಹಾಕಿದ ಮರುದಿವಸನೇ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಬಸನಗೌಡ ಪಾಟೀಲರಿಂದ ಗಮನ ಸೆಳೆಯುವ ಸೂಚನೆ ಮರುದಿವಸನೇ ಬತ್ತು. ದುರ್ದೈವದಿಂದ ಈ ಮೂಡ ಅವು ಇವು ಎಲ್ಲ ಬಂದು ಸದನನೇ ನಡೀಲಿಲ್ಲ. ಇದರಿಂದ ಒಂದು ಅವತ್ತೇ ಗುರ್ತಾಗ್ತೈತಿ ಯಾರ್ಯಾರು ನೀರು ಎಟ್ಟೈತಿ, 8 ಮಂದಿ ಬಾಯಾಗ ಬರ್ತಾರೋ ಅನ್ನೋದು ಗುರ್ತಾಗ್ತದೆ. ಅದು ಕಡೆಕಾದ್ರೂ ಅವರೆಲ್ಲ ಏನು ರೀ ನಾವು ಭಾಳ ತಯಾರಿ ಮಾಡಿ ಏನು ತಯಾರಿ ಏನು ಮಾಡಿ ಏನು ಮಾಡಿರಿಪ್ಪ ತಯಾರಿ 2A ಕೊಡ್ರತ್ ಇಟ್ಟೇ ತಯಾರಿ. ನೀವೇನು ಲೀಗಲ್ ಪಾಯಿಂಟ್ ಹೇಳ್ಕೊತ್ಕೊಂಡಿರೋದೈತೆ, ಕತೆ ಹೇಳೋದೈತೆ. ಇಲ್ಲೂ ನೋಡ್ರಿ ನಾ ಈಗ ಹೇಳಿದ್ರೆ ಸಿ ಸಿ ಪಾಲ್ರಿ